ಹೇಳಿರಿ ಹೇಳಿರಿ, ಸೂರ್ಯೋದಯವಾಯ್ತು ಹೇಳಿರಿ. ಕರೆದುಕೊಂಡು ಬನ್ನಿರಿ. ಹೇ ಎನ್ನ ಶ್ರೀರಾಮ ಲಕ್ಷ್ಮಣರ ಗುರುಗಳೇ, ಸೂರ್ಯೋದಯವಾಯಿತು ಹೇಳಿರಿ. ರಕ್ಕಸರು ಮಣ್ಣ ಮುಕ್ಕುಶ ಬಿಡುವನು. ಬನ್ನಿರಯ್ಯ ರಾಘವೇಂದ್ರ. ಹನುಮಂತನೇ ಮೈರಾವಣ ಮೈರಾಣವನ್ನು ಅವರನ್ನು ಹೇಳುವ ಕುಟ್ಟಿ ಕುಟ್ಟಿ ಪುಡಿ ಮಾಡಿಬಿಡುವನು. ದೊಡ್ಡ ಮಾಡ ಪಾತಾಳಕ್ಕೆ ಹೋಗ ನಡೆಯುವಂತನ ಹನುಮಂತನ. ಎಲ್ಲ ಗುರುಗಳು ಕಾಣುವುದಿಲ್ಲ. ಗುರುಗಳು ಎಲ್ಲಿರುವರು? ಎಲ್ಲ ಕಪಿಗಳೇ, ವಾನರೇ ಘಾತವಾಯಿತು. ಎನ್ನ ಗುರುಗಳಾದ ಶ್ರೀರಾಮ ಲಕ್ಷ್ಮಣರನ್ನು ರಕ್ಕಸರು ಇವತ್ತು ಒಯ್ದಂತೆ ತೋರುತ್ತದೆ. ಅಯ್ಯೋ ರಾಘವೇಂದ್ರ, ಏನು ಮಾಡಲಿ? ರಾಮ ಲಕ್ಷ್ಮಣರು ಹೋದ ಮೇಲೆ ಈ ಜೀವನು ಇದ್ದು ಫಲವೇನು? ಅಯ್ಯೋ ಶಿವ ಶಿವ ಜಗದತ್ತ ಪಂಚಮುಖದ ಪರಮೇಶ್ವರ, ಗಂಗಾಧರ ತ್ರಿಶೂಲಧರ ಘಾತ ಮಾಡಿದೆಯಾ? ಕತ್ತಲಿ ಮನೆಯಲ್ಲಿ ಕುತ್ತಿಗೆ ಹೆಚ್ಚಿಕದಂತೆ ಬಾಯಿತು. ರಾಘವೇಂದ್ರ ಸದುರು ಸಾಂದ್ರ. ಅಯ್ಯೋ ಶಿವ ಶಿವ ಶಂಕರ, ಈಗಿನ ವೇಳೆಯಲ್ಲಿ ಯಾವ ಮಾರ್ಗವನ್ನು ಹುಡುಕಲಿ? ಅವರನ್ನು ಕದ್ದು ಒಯ್ದಂತೆ ತೋರುತ್ತದೆ. ಅಯ್ಯೋ ಸಿರಿಯರಿ, ಏನು ಮಾಡಲಿ? ಬುದ್ಧಿ ಅರಿಯದನಾಗಿ ಎದ್ದ ಹೋಗಲೇನು? ಅಯ್ಯೋ ರಾಘವೇಂದ್ರ, ನಿಮ್ಮನ್ನು ಕ್ಷಣ ಮಾತ್ರ ಬಿಟ್ಟು ನಾನು ಇರಲಾರನು. ಇದೇ ವರ್ಷದ ಪ್ರತಿಕ್ಷಣ ಮಾಡುತ್ತಾ ಬರುತ್ತೇನೆ ಎಂದು ತಿಳಿಯದೆ ಇದು ಆತ್ತರೇನು ಫಲವು? ನಿಮ್ಮ ಅಯೋಧ್ಯೆಗಳನ್ನು ಸನ್ನಿಧ್ಯರಾಗಿ ಯಾವ ಸುದ್ದಿಯನ್ನು ಹೊರಗೆ ಬಿಡದಂತೆ ಕುಳಿತುಕೊಳ್ಳಿರಿ. ಬಂದ ವಾಣಿಯಿಂದ ಇರುವಂತವನಾಗಿರಿ. ಎಲೈ ಕಪಿಗಳೇ, ಹನುಮಂತನೇ, ನಾನು ನಿನ್ನನ್ನು ಬಿಟ್ಟವನ್ನು ಕ್ಷಣ ಮಾತ್ರ ನಾನು ನಿನ್ನ ಹಿಂಬಲಿಸಿ ಬರುವಾಗ ಹನುಮಂತನ. ನಾನಂತೂ ರಾಘವೇಂದ್ರ ರಾಮ ಲಕ್ಷ್ಮಣರ ಸುದ್ದಿಯನ್ನು ಎಲ್ಲಿದ್ದರೂ ತರುತ್ತೇನೆ. ನೀವು ನನ್ನ ಹಿಂಭಾಗಕ್ಕೆ ಬರುವಂತವನಾಗಿರಿ. ನಮ್ಮ ಕೊತ್ತಳವನ್ನು ಮುಗಿಯಿತು. ಇಲ್ಲಿಂದ ನಟ್ಟಗೆ ಹೋದ ಮಾರ್ಗವನ್ನು ತಪ್ಪಿತ್ತು. ಯಾವ ಕಡೆ ಹೋಗಿ ನೋಡುವನು? ಬನ್ನಿರಿ. ಎಲೈ
ಇತರ ತತ್ವ ಬರಲಿಲ್ಲಾದರೆ ಉಸಿರಗಟ್ಟಿತ್ತು, ಪ್ರಾಣ ತಪ್ಪಿ ನಿಂತಿತ್ತು. ಹೇ ಜಾಮವಂತ ಸುಗ್ರೀವ ಮೊದಲಾದ ವೀರರೇ, ಇನ್ನೊಂದು ತಾಸು ಮುಂದಕ್ಕೆ ಬನ್ನಿರಿ. ಶ್ರೀರಾಮ ಲಕ್ಷ್ಮಣರ ದಯದಿಂದ ಇಲ್ಲಿ ಒಂದು ಊರನ್ನು ಹತ್ತಿತ್ತು. ಪಾತಾಳ ಲೋಕ ಬಂದಿತ್ತು. ಜನೈ ಸುಗ್ರೀವ ಜಾಮವಂತರೇ, ದೀರ್ಘ ಶ್ವಾಸವನ್ನು ಬಿಡಿರಿ. ಗುದ್ದು ಹಾರಿ ಹೊಡೆದ ಮದ್ದಿನ ಸಪ್ಪಳದಂತೆ ಮಾಡುತ್ತೀನಿ ನೋಡುವಂತವನಾರಲ್ಲೇ. ಕಪಿಗಳೇ, ನೋಡು ನೋಡು ಈ ಚಮತ್ಕಾರವನ್ನು ನೋಡು. ಈ ಗುದ್ದಿಗೆ ಇದ್ದ ಬಾಯಿಗೆ ಇದ್ದ ಪರ್ವತದಂತ ಗಂಡೆಗಲ್ಲನ್ನು ಕಿತ್ತು ಹೋಯಿತು. ಇದನ್ನು ಯಾವ ಮೂರ್ಖನು ಕಿತ್ತಿರಬಹುದು? ಬಳಿರೆ ಬಳಿರೆ, ಇದರಿಂದ ಎಷ್ಟು ಮಂದಿಯ ಪ್ರಾಣವು ನಷ್ಟವಾಯಿತು. ಎಲ್ಲ ಈ ಮೂರ್ಖ ಅನ್ಯರ ಮಬ್ಬಿಗೆ ಸಿಕ್ಕು ಜೀವಹರಣ ಮಾಡಿಕೊಳ್ಳುವುದು ಬೇಡ. ಎಲ್ಲ ಈ ನರಾತ್ಮನೆ, ನಿನ್ನನ್ನು ಗುದ್ದಿ ಮುದ್ದಿ ಮಡಿಯದಿದ್ದರೆ ಮಕರ ಧ್ವಜನೆಂದು ಇದಕ್ಕೆ ಒಂದು ವಚನಾರ್ಥವನ್ನು ಹೇಳ್ತೀನಿ, ಚಿತ್ತ ಬಿಟ್ಟು ಕೇಳುವಂತವನಾಗು. ಏನಿರುವುದು ಹೇಳುವಂತ ಯಾತಕ್ಕೆ ಸುಮ್ಮನೆ ಬೀಳುತ್ತೀಯ? ತಡ ಮಾಡದ ಬಿದ್ದಕ್ಕೆ ನಿಲ್ಲುವಂತವನಾದರೆ ಹುಡುಕುತ್ತಾ ಇಲ್ಲಿಗೆ ಬಂದಿರುವೆಯಾ? ನಿಲ್ಲು ನಿಲ್ಲು, ನಿನ್ನ ಅಹಂಕಾರವನ್ನು ಮೆಟ್ಟಿ ಬಿಡುವೆನು. ನಿಲ್ಲುವಂತವನಾಗು ಮೂಡನೆ. ಪುಣ್ಯಂತಿರುವವನ ಹಮ್ಮಿ ತರುಣಿನಿಂದ ಹಮ್ಮಿದ ನೆನೆ ಕೂಡ ಹರಣವನ್ನು ಹರಿದುಕೊಳ್ಳಬೇಡ. ಮೂಢತನದಿಂದ ಮಾತುಗಳನ್ನು ಯಾತಕ್ಕೆ ಬೇಳಿಸುತ್ತಿರುವೆ? ಈಗ ನನ್ನ ಮುಂದೆ ನಿನ್ನ ಶೌರ್ಯವನ್ನು ತೋರಿಸುವಂತವನಾಗಲೇ
ಮಡಿದರೆ ಮಡಿದು ಹೋದರೆ ಶಾಪ ಇಲ್ಲವಾದರೆ ನೀನು ಮುಷ್ಟಿಯುದ್ಧಕ್ಕೆ ನಿಲ್ಲುವಂತವನಾಗು ಮೂಢ. ಚಿಕ್ಕಪ್ಪರೇ ಹಾ, ನನಗೆ ಮುಷ್ಟಿಯುದ್ಧಕ್ಕೆ ಕರಿತೀಯ ಹಾ, ಚಿಕ್ಕ ನಿಲ್ಲು ತಡವಾತಕ್ಕೆ ಹಾ, ಹಾ, ಈಗ ನಾನು ಕೋಪದಿಂದ ಪ್ರವೇಶವನ್ನು ಮಾಡುವ ಹಾ. ನನ್ನ ಮುಷ್ಟಿ ಬಿದ್ದವನು ತಾಳವಂತವನಾಗಲಿ. ಹಾ ಎಲ್ಲ ಕೂಡ ಬೇಡವಾದರ ಮಾತುಗಳನ್ನು ಆಡಬೇಡ. ಶಬ್ಬಾಸ್! ಅಲೈ ಅಲೈ ಕುಳ್ಳ, ಎಲೈ ನಿನ್ನ ಮಾತಿನಂತೆ ಹಾ ಎನ್ನ ತಾತ ಹನುಮಂತ ನೀನಿದ್ದರೆ ಹಾ ನಿನ್ನನ್ನು ಗುಜ್ಜಿ ಮುಚ್ಚಿ ಮಣ್ಣು ಮುಕ್ಕಿಸುತ್ತಿದ್ದೆ. ಹಾ ಕಪಿಯೇ ಮಹಾ ಗೊತ್ತಾಗಿಲ್ಲ ಈಗ ಬಿದ್ದೆ ಹಾ, ಹನುಮಂತನು ನಿನಗೆ ಏನಾಗಬೇಕು? ಹಾ, ಅವನು ತಂದೆ ಹೇಗಾಗಬೇಕು? ಹಾ, ಅದನ್ನು ಎನ್ನ ಮುಂದೆ ನಿಜ ಸಂಗೀತವನ್ನು ಹಾ. ತಿಳಿಸುವಂತವನಾಗ ಕಂದ. ಬಲೈ ಎಲೈ ಕಪಿಯೇ, ಹಾ ಯಾತಕ್ಕೆ ಹಮ್ಮಿನಿಂದ ಮಾತನಾಡುತ್ತಿರುವೆ? ಶಬ್ಬಾಸ್! ಬಿಡು ಬಿಡು ನಿನ್ನ ಬಡಿವಾರದ ಮಾತುಗಳನ್ನು ಬಿಡು. ಹಾ ಹನುಮಂತನು ನನಗೆ ತಂದೆ ಹೇಗಾಗಬೇಕೆಂದರೆ ಹಾ ನನ್ನ ತಾಯಿ ಮೊಸಳೆಯು ಲಂಕಾನಾದ ನಂತರ ಶಬ್ಬಾಸ್! ನನ್ನ ತಂದೆಯು ಉಗುಳಿದನು. ಹಾ ಅದರಿಂದ ನನ್ನ ತಾಯಿಯು ಮೊಸಳೆಯು ಗರ್ಭವತಿಯಾಗಿ ಎನ್ನನ್ನು ಹೆತ್ತಳು. ಶಬ್ಬಾಸ್! ಇಂತಹ ಸಂಕಟ ಸಮಯದಲ್ಲಿ ಎನ್ನ ತಂದೆ ಇದ್ದಿದ್ದರೆ ನಿನ್ನನ್ನು ಮೊನ್ನೆ ಮುಕ್ಕಿಸಿ ಬಿಡುತ್ತಿದೆ. ಕಂದಯರೇ ಹೇಳುವಂತವನಾಗು. ನೋಡು ನಾನು ಶ್ರೀರಾಮಚಂದ್ರನ ಭಕ್ತನು. ಸಿಟ್ಟ ತಾಳಗೆ ಮರಳತನದಿಂದ ನಿನ್ನ ಕೂಡ ಮೃಷ್ಟಿ ವಿದ್ದವನ ಮಾಡಿದನ ಕೂಸ. ಎನ್ನ ಜನಕನಾದ ಹನುಮಂತನೇ ಕೇಳು. ಈಗ ನನ್ನನ್ನು ಹಳಾಯಿಸಬೇಡ. ಶಬ್ಬಾಸ್! ನಾನು ನಿನ್ನ ಸಂಯೋಗವನ್ನು ಕೆಟ್ಟಿರುವುದು. ಈಗ ನಿನ್ನ ತಂದೆಯಾದ ಶ್ರೀರಾಮಚಂದ್ರನನ್ನು ಶಬ್ಬಾಸ್! ಆ ದೈತ್ಯರು ಒಯ್ದಿರುವರು. ಹಾ ಆದ ಕಾರಣ ಹಾ ನಾಳಿನ ದಿವಸ ಮುಂಜಾನೆ ಅವರನ್ನು ಆಹುತಿ ನೀಡುವರು. ಶಬ್ಬಾಸ್! ಆದ್ದರಿಂದ ತಾವು ಬೇಗನೆ ಹೋಗಿ ಕಾಪಾಡಿ ತಂದೆಯೇ ಸತ್ಪಾತ್ರ ಪುಣೆ. ಹೇ ನನ್ನ ಮಗನೇ, ನಾನು ಬರುವವರೆಗೆ ನೀನು ಸುಗ್ರೀವ ಜಾಮವಂತರನು ಬಹು ಹುಷಾರದಿಂದ ಕಾಯುವಂತವನಾಗಿರಿ. ಬಾಲ ನಾನು ಈಗ ಹೋಗಿ ಬರುವನು. ಮೈಕಾವತಿಯ ಪಟ್ಟಣವನ್ನು ಇದೇಳಿದಂತೆ ಕಾಣುತ್ತದೆ. ಶ್ರೀರಾಮ ಲಕ್ಷ್ಮಣರೇ, ನಿಮ್ಮ ದಯದಿಂದ ಇಲ್ಲಿವರೆಗೆ ಬಂದು ಮುಂದೇನು ದೃಷ್ಟ ಗೋಚಾರ್ಯವನ್ನಾದರೂ ಹಿಡಿದು ಮುಂಡಿ ಒಳಗೆ ಕಟ್ಟಿ ಒಯ್ಯುತ್ತೇನೆ. ಇಕ್ಕ ಯಾರಿಗೆ ಕಾಣದೆ ಇಲ್ಲಿವರೆಗೆ ಬಂದು ಎನ್ನ ಒಡೆಯರಾದ ಸುದ್ದಿಯನ್ನು ತಿಳಿದುಕೊಳ್ಳಲಿಕ್ಕೆ ಈ ಊರ ಮ್ಯಾಳಿಗೆ ಮೇಲೆ ಹತ್ತಿ ತಿರುಗಾಡ್ತೀನಿ ನೋಡುವಂತವನಾಗಿರಲ್ಲ.